ಬಿಸ್ನೆಸ್ಗೆ ಲೀಡ್ ಸಿಗುತ್ತೆ, ಆದರೆ ಆ ಲೀಡ್ಸ್ ಅನ್ನು ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ಒಂದು ಸ್ಟ್ರಾಂಗ್ ಸೊಲ್ಯೂಷನ್ ISO 9001 ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ನಿಮ್ಮ ಬಿಸ್ನೆಸ್ ಕ್ರೆಡಿಬಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಸೊ ದಟ್ ನೀವು ಈಸಿಯಾಗಿ ನ್ಯೂ ಕ್ಲೈಂಟ್ಸ್ ಅಕ್ವೈರ್ ಮಾಡಬಹುದು ಮತ್ತು ಈಸಿಯಾಗಿ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ISO 9001 ಅಂದ್ರೆ ಏನು, ಇದರ ಮೇಜರ್ ಬೆನಿಫಿಟ್ಸ್ ಏನು ಮತ್ತು ಹೇಗೆ ಸರ್ಟಿಫಿಕೇಶನ್ ತಗೋಬೇಕು ಅಂತ ಡೀಟೇಲ್ಡ್ ಆಗಿ ನೋಡೋಣ. ಬಟ್ ಬಿಫೋರ್ ದಟ್, ನೀವು ಬಿಸ್ನೆಸ್ ಓನರ್ ಆಗಿದ್ರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಈಗಲೇ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಬಿಸ್ನೆಸ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಇನ್ಫಾರ್ಮೇಷನ್ ಅನ್ನು ರೆಗ್ಯುಲರ್ ಆಗಿ ಶೇರ್ ಮಾಡ್ತೀವಿ, ಸೊ ದಟ್ ಯು ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದ ರೈಟ್ ಟೈಮ್. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ, ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್, ISO 9001 ಅಂದರೆ ಏನು? ISO 9001 ಅಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸರ್ಟಿಫಿಕೇಶನ್. ಇದನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಕೆಲವು ರೂಲ್ಸ್ ಮತ್ತು ಸ್ಟ್ಯಾಂಡರ್ಡ್ಸ್ ಅನ್ನು ಬೇಸ್ ಆಗಿ ಇಟ್ಕೊಂಡು ಇಶ್ಯೂ ಮಾಡ್ತಾರೆ. ಇದು ನಿಮ್ಮ ಬಿಸ್ನೆಸ್ ಪ್ರಾಪರ್ ಸಿಸ್ಟಮ್ಸ್ ಫಾಲೋ ಮಾಡ್ತಿದೆ ಮತ್ತು ನಿಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಪ್ರೂವ್ ಮಾಡುತ್ತೆ. ಸೊ ಇನ್ ಸಿಂಪ್ಲರ್ ವರ್ಡ್ಸ್, ನಿಮ್ಮ ಬಿಸ್ನೆಸ್ ಪ್ರಾಪರ್ ಆಗಿ ಆರ್ಗನೈಸ್ಡ್ ಆ್ಯಂಡ್ ಫುಲ್ಲಿ ಪ್ರೊಫೆಷನಲ್ ಆಗಿ ರನ್ ಮಾಡ್ತಿದ್ದೀರಾ ಅಂತ ತೋರಿಸುತ್ತೆ. ಈಗ ISO 9001 ಸರ್ಟಿಫಿಕೇಟ್ ಕೊಡುವ ಬೆನಿಫಿಟ್ಸ್ ಯಾವುದು ಅಂತ ನೋಡೋಣ. ನಂಬರ್ 1, ಕಸ್ಟಮರ್ ಟ್ರಸ್ಟ್. ಕಸ್ಟಮರ್ಸ್ ISO 9001 ಸರ್ಟಿಫಿಕೇಟ್ ನೋಡಿದ್ರೆ ನಿಮ್ಮ ಬಿಸ್ನೆಸ್ ರಿಲಯಬಲ್ ಮತ್ತು ಪ್ರೊಫೆಷನಲ್ ಅಂತ ಫೀಲ್ ಮಾಡ್ತಾರೆ. ನಂಬರ್ 2, ಇಂಪ್ರೂವ್ ಬಿಸ್ನೆಸ್ ಪ್ರಾಸೆಸ್. ISO ಸಿಸ್ಟಮ್ ನಿಮ್ಮ ವರ್ಕನ್ನು ಆರ್ಗನೈಸ್ ಮಾಡುತ್ತೆ, ಮಿಸ್ಟೇಕ್ಸನ್ನು ರೆಡ್ಯೂಸ್ ಮಾಡುತ್ತೆ, ಸೊ ದಟ್ ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೋದು. ನಂಬರ್ 3, ಇನ್ಕ್ರೀಸ್ ಸೇಲ್ಸ್ ಆಪರ್ಚುನಿಟೀಸ್. ತುಂಬ ಕ್ಲೈಂಟ್ಸ್ ಮತ್ತು ಕಂಪನೀಸ್ ISO ಸರ್ಟಿಫೈಡ್ ಬಿಸ್ನೆಸಸ್ ಜೊತೆ ವರ್ಕ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನಿಮ್ಮ ಹತ್ರ ISO ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಪ್ರಾಜೆಕ್ಟ್ ಸಿಗುವ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ನಂಬರ್ 4, ಬೆಟರ್ ಬ್ರ್ಯಾಂಡ್ ಇಮೇಜ್. ISO ಸರ್ಟಿಫಿಕೇಟ್ ಇರುವ ಕಂಪನಿ ಯಾವಾಗಲೂ ಸ್ಟ್ಯಾಂಡ್ಔಟ್ ಆಗುತ್ತೆ, ಎಸ್ಪೆಷಲಿ ನಿಮ್ಮ ಕಾಂಪಿಟೇಟರ್ಸ್ ಕಂಪನಿ ಹತ್ರ ISO ಸರ್ಟಿಫಿಕೇಟ್ ಇಲ್ಲದೆ ಹೋದರೆ ನಿಮಗೆ ಫುಲ್ ಅಡ್ವಾಂಟೇಜ್ ಸಿಗುತ್ತೆ. ನಂಬರ್ 5, ಟೆಂಡರ್ಸ್ ತಗೊಳ್ಳೋಕ್ಕೆ. ಗೌರ್ಮೆಂಟ್ ಮತ್ತು ಲಾರ್ಜ್ ಕಾರ್ಪೊರೇಟ್ಸ್ನಲ್ಲಿ ಟೆಂಡರ್ಸ್ ತಗೊಳ್ಳೋಕ್ಕೆ ISO ಸರ್ಟಿಫಿಕೇಷನ್ ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಈಗಲೇ ISO ಸರ್ಟಿಫಿಕೇಷನ್ ತಗೊಂಡಿದ್ರೆ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಯಾರೆಲ್ಲ ISO ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ತುಂಬ ಜನರು ನನ್ನ ಕಂಪನಿ ISO ಸರ್ಟಿಫಿಕೇಟ್ಗೆ ಎಲಿಜಿಬಲಾ ಅಂತ ಕೇಳ್ತಾರೆ. ಸಿಂಪಲ್ ಆನ್ಸರ್ ಎಸ್. ನಿಮ್ಮದು ಯಾವುದೇ ಕಂಪ್ನಿಯಾಗಿದ್ರೂ ನೀವು ISO ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ನೀವು ಹೊಸ ಸ್ಟಾರ್ಟಪ್ ಆರ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇಟ್ಕೊಂಡಿರ್ಬೋದು, ಆರ್ ಮ್ಯಾನುಫ್ಯಾಕ್ಚರರ್, ಟ್ರೇಡರ್ ಆರ್ ಈವನ್ ಸರ್ವಿಸ್ ಪ್ರೊವೈಡರ್ ಆಗಿ ಇದ್ರೂ ನೀವು ISO ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಆಲ್ ರೈಟ್, ಈಗ ISO ಸರ್ಟಿಫಿಕೇಟ್ ಹೇಗೆ ತಗೋಬೇಕು ಅಂತ ನೋಡೋಣ. ಸ್ಟೆಪ್ ನಂಬರ್ 1, ISO ರಿಕ್ವೈರ್ಮೆಂಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ನಿಮ್ಮ ಬಿಸ್ನೆಸ್ ಪ್ರಾಸೆಸಸನ್ನು ಅದಕ್ಕೆ ಮ್ಯಾಚ್ ಆಗೋ ಥರ ಪ್ರಿಪೇರ್ ಮಾಡಬೇಕು. ಸ್ಟೆಪ್ ನಂಬರ್ 2, ನಿಮ್ಮ ಬಿಸ್ನೆಸ್ ಕ್ವಾಲಿಟಿ ಮೇಂಟೈನ್ ಮಾಡ್ತಿದೆ ಅಂತ ಪ್ರೂಫ್ ಬೇಕು. ಅದಕ್ಕೆ ಪಾಲಿಸೀಸ್, ಪ್ರೊಸೀಜರ್ಸ್ ಮತ್ತು ರೆಕಾರ್ಡ್ಸನ್ನು ರೆಡಿ ಮಾಡಬೇಕು. ಸ್ಟೆಪ್ ನಂಬರ್ 3, ISO ಆಡಿಟ್ ಮಾಡೋ ಅಕ್ರೆಡಿಟೆಡ್ ಸರ್ಟಿಫಿಕೇಷನ್ ಏಜೆನ್ಸಿ ಮೂಲಕ ISO ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ. ಸ್ಟೆಪ್ ನಂಬರ್ 4, ಆಡಿಟರ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಸಿಸ್ಟಮ್ಸನ್ನು ಚೆಕ್ ಮಾಡ್ತಾರೆ, ನೀವು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡ್ತಿದ್ದೀರಾ ಅಂತ ವೆರಿಫೈ ಮಾಡ್ತಾರೆ. ಸ್ಟೆಪ್ ನಂಬರ್ 5, ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ISO 9001 ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಸೊ ISO 9001 ಸರ್ಟಿಫಿಕೇಷನ್ ಬರೀ ಸರ್ಟಿಫಿಕೇಷನ್ ಅಲ್ಲ, ಅದು ನಿಮ್ಮ ಬಿಸ್ನೆಸ್ ಪ್ರಾಪರ್ ಆಗಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಿದೆ ಮತ್ತು ಕಸ್ಟಮರ್ಸ್ಗೆ ಕೇರ್ ಮಾಡ್ತಿದೆ ಅಂತ ಪ್ರೂವ್ ಮಾಡುತ್ತೆ. ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ, ಕಸ್ಟಮರ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಮತ್ತು ಲಾಂಗ್ ಟರ್ಮಲ್ಲಿ ಬಿಸ್ನೆಸ್ ಗ್ರೋತ್ ಮಾಡೋಕ್ಕೆ ISO ಸರ್ಟಿಫಿಕೇಟ್ ತಗೊಳ್ಳೋದು ಸ್ಮಾರ್ಟ್ ಮತ್ತು ಸ್ಟ್ರಾಟಜಿಕ್ ಡಿಸಿಷನ್. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಲೀಗಲ್ ಆ್ಯಂಡ್ ಬಿಸ್ನೆಸ್ ಅವೇರ್ನೆಸ್ ಕಾಂಟೆಂಟ್, ಸಬ್ಸ್ಕ್ರೈಬ್ ಟು ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ನಮಸ್ಕಾರ.